ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಬಿಯನ್ನು ತಗೊಂಡಿದ್ದೇನೆ. ನಾವು ಯಾವಾಗಲೂ ಗೋಬಿಯನ್ನು ತಂದುಬಿಟ್ಟು ಗೋಬಿ ಅದು ಪಲ್ಯ ಮಾಡ್ತೇವೆ, ಸಾಂಬಾರು ಮಾಡ್ತೇವೆ, ಅಥವಾ ಗೋಬಿ ಮಂಚೂರಿ ಏನಾದರೂ ಫ್ರೈ ಐಟಮ್ ಮಾಡ್ತೇವೆ. ಅದೇ ರೀತಿ ಬಟಾಣಿ ತಂದುಬಿಟ್ಟು ಬಟಾಣಿಯದ್ದು ಸಾಗು ಎಲ್ಲ ಮಾಡ್ತೇವೆ, ಪಲ್ಯ ಎಲ್ಲ ಮಾಡ್ತೇವೆ. ಬಟ್ ಅದರ ಎಲೆಯನ್ನು ಬಿಸಾಡ್ತೇವೆ, ಮತ್ತು ಬಟಾಣಿಯದ್ದು ಸಹ ಸಿಪ್ಪೆಯನ್ನು ಬಿಸಾಡ್ತೇವೆ. ಯಾವುದು ಬೇಡ ಅಂತೇಳಿ ಬಿಸಾಡ್ತೇವೋ ಅದರಿಂದ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ ಗೋಬಿಯದ್ದು ಎಲೆ ಮತ್ತು ಬಟಾಣಿಯದ್ದು ಸಿಪ್ಪೆಯನ್ನು ತಗೊಂಡಿದ್ದೇನೆ. ಈಗ ಫಸ್ಟಿಗೆ ನಾವು ಎಲ್ಲದ್ದು ಸಹ ಬಟಾಣಿಯನ್ನು ಬಿಡಿಸಬೇಕು. ಅದರ ಮತ್ತು ಸಿಪ್ಪೆ ಸಿಗುತ್ತದಲ್ವ, ಅದರದ್ದು ನಾರನ್ನೆಲ್ಲ ಸಪ್ರೇಟ್ ಮಾಡಬೇಕು. ಈ ರೀತಿಯಾಗಿ ಸಪ್ರೇಟ್ ಮಾಡಿಬಿಟ್ಟು ನಾವಿದನ್ನು ಸಣ್ಣ ಸಣ್ಣ ಕಟ್ ಮಾಡಬೇಕು. ಕಟ್ ಮಾಡಿ ಯೂಸ್ ಮಾಡಬೇಕು. ಇದನ್ನು ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ನಾನು ಎಲ್ಲದರ ಸಹ ತಗೊಳ್ತೇನೆ. ಇಷ್ಟು ಆಗಿದೆ. ಈಗ ಅದೇ ರೀತಿ ಹೂಕೋಸಿನದ್ದು ಸಹ ಹಾಗೆ ಈ ರೀತಿ ಕಟ್ ಮಾಡಿಬಿಟ್ಟು ಮಿಡ್ಲದ್ದು ತಿರುಳು ಏನಿದೆಯಾ ಅದನ್ನು ತಗೊಳ್ಬೇಕು. ಅದು ಸ್ಮೂತಾಗಿರುತ್ತೆ, ಹೂಕೋಸಿನ ಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದನ್ನು ಸಹ ತಗೊಳ್ಬೇಕು. ನೆಕ್ಸ್ಟ್ ನಾವು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ತಗೊಳ್ಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿರುತ್ತೆ. ಇದೊಂದು ಹೊಸ ರೆಸಿಪಿ, ಟ್ರೈ ಮಾಡಿ ನೋಡಿ. ಏನು ಸಾಂಬಾರು ಇಲ್ಲದಿದ್ದಾಗ ಎಲ್ಲ ನಾವು ಇದನ್ನು ಸುಮ್ಮನೆ ಬಿಸಾಡ್ತೇವಲ್ವ, ಆವಾಗ ಸೈಡ್ ಡಿಶ್ ಆಗಿ ಎಲ್ಲ ಮಾಡ್ಬೋದು ಇದರಿಂದ. ನೋಡಿ, ಇದನ್ನು ಸಹ ಹಾಗೆ ಅದರ ಎಲೆಯನ್ನೆಲ್ಲ ತಗೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡಬೇಕು ಈ ರೀತಿಯಾಗಿ. ಈಗ ನಾನು ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಈಗ ಗೋಬಿಯಲ್ಲೆಲ್ಲ ಹುಳ ಇರುತ್ತಂತ ಹೇಳ್ತಾರಲ್ಲ, ಅದಕ್ಕೆ ನಾನಿಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡ್ತೇನೆ. ಏನಾದರೂ ಹುಳ ಎಲ್ಲ ಇದ್ದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅರಿಶಿನ ಸಾಕ್ತೇನೆ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೊಳೆಬೇಕು. ತೊಳೆದು ಒಂದು 10 ನಿಮಿಷ ಬಿಡಬೇಕು. ಈಗ 10 ನಿಮಿಷ ಬಿಟ್ಟಾಗಿದೆ. ಈಗ ಇದರದ್ದು ನೀರೆಲ್ಲ ಚೇಂಜ್ ಮಾಡಿ ಇನ್ನೊಂದು ಸಲ ತೊಳೆದು ತರ್ತೇನೆ ಚೆನ್ನಾಗಿರುವ ನೀರಲ್ಲಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಸೋಂಪು ಕಾಳನ್ನು ಹಾಕಬೇಕು ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ತಿದ್ದೇನೆ. ಜೀರಿಗೆ ಪುಡಿ ಸ್ವಲ್ಪನೇ ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು. ಮತ್ತು ಇದಕ್ಕೆ ನಾವು ಸ್ವಲ್ಪ ಅರ್ಧ ತಟ್ಟೆಯಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇನೆ. ಈಗ ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಯಾಕಂತೇಳಿದರೆ ನಾವು ಇದನ್ನು ಫಸ್ಟಿಗೆ ತೊಳೆದಿದ್ದೇವಲ್ಲ, ಅದರ ನೀರಿರುತ್ತಲ್ವ, ಹಾಗಾಗಿ. ಈಗ ಮತ್ತೆ ಸ್ವಲ್ಪ 1/4 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಳ್ಳೆ ಕೋಟಿಂಗ್ ಆಗುವ ಹಾಗೆ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ನಾನು, ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಅದಕ್ಕೆ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಈ ರೀತಿ ಆಗಬೇಕು, ಗಟ್ಟಿ ಗಟ್ಟಿ ಡ್ರೈ ಥರ ಇರಬೇಕು, ಡ್ರೈ ಥರ. ಈಗ ನಾನಿಲ್ಲಿ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಒಂದೊಂದೇ ಸ್ಪೂನ್ ಹಾಕ್ತಾ ಇದ್ದೇನೆ ಈಗ ಇದನ್ನು. ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ವೇಸ್ಟ್ ಅಂತ ಬಿಸಾಡುವಂಥ ಗೋಬಿಯದ್ದು ಎಲೆಯಿಂದ ಎಷ್ಟು ಚೆನ್ನಾಗಿರುವ ರೆಸಿಪಿ ಮಾಡ್ಬೋದು ನೋಡಿ. ಈಗ ಅದೇ ರೀತಿ ಬಟಾಣಿಯದ್ದು ಸಿಪ್ಪೆಯಿಂದ ಸಹ ಚೆನ್ನಾಗಿರೋದು ಒಂದು ರೆಸಿಪಿ ಮಾಡ್ಬೋದು ನೋಡಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಇದು ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.